ನಮಸ್ಕಾರ. ನನ್ನ ಹೆಸರು ಲಾಕ್ಡೌನ್ ಲಂಬೋದರ ಅಂತ. ಈ ಕೊರೋನಾದಿಂದ ನನ್ನ ಜೀವನ ಬುಡಮೇಲಾಗಿ ಬಡತನದಿಂದ ತುಂಬಿ ಮಾಸ್ಕ್ ತಗೊಳಕ್ಕೂ ದುಡ್ಡಿಲ್ದೆ ನನ್ನ ತೂತಾಗಿರೋ ಅಂಡರ್ವೇರ್ನೇ ಮಾಸ್ಕ್ ತರ ಬಳಸ್ಕೊಂಡು ಇವತ್ತು ಬೀದಿ ಬೀದಿ ಸುತ್ತಾ ಇದ್ದೀನಿ. ಭಟ್ರೆ, ದಯವಿಟ್ಟು ಭಟ್ರೆ ನನಗೆ ಧನ ಸಹಾಯ ಮಾಡಿ ಪ್ಲೀಸ್. ಕಂಟೆಸ್ಟೆಂಟ್ ಪ್ಲೀಸ್, ದಯವಿಟ್ಟು ನೀವಾದ್ರೂ ನನಗೆ ಹೆಲ್ಪ್ ಮಾಡಿ. ಹೆಲ್ಪ್ ಮೀ, ಹೆಲ್ಪ್ ಮೀ. ಒಬ್ರು ಹೆಲ್ಪ್ ಮಾಡಲ್ವಾ? ನಿಮ್ ಮಕ ಮುಚ್ಚ. ಮೊನ್ನೆ ತಾನು ಸಂಬಳ ಆಯ್ತಲ್ರು, ಒಬ್ಬರಾದ್ರು ಬಾಯಿ ಮಾತಿಗೆ ನಾನ್ ಸಹಾಯ ಮಾಡ್ತೀನಿ ಅಂತ ಒಬ್ರಾದ್ರು ಬಂದ್ರ? ನಿಮ್ಮ ಜನ್ಮಗಿಷ್ಟು ಬೆಂಕಿ ಹಾಕ. ಪುಂಡಿ 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 ಕ್ಯಾನ್ ಐ ಟೇಸ್ಟ್ ಯು? ಅಂದ್ರೆ ನಿಮ್ಮನ್ನ ಟೆಸ್ಟ್ ಮಾಡ್ಲಾ ಅಂದೆ. ನನ್ನನ್ನ ಟೆಸ್ಟ್ ಮಾಡಕ್ಕೆ ನನ್ನ ಹುಡುಗ ಏನು ನಿನ್ ತರ ತೂತಾಗಿರೋ ಅಂಡರ್ವೇರ್ ನ ಇಷ್ಟೊಂದು ಕ್ರಿಯೇಟಿವ್ ಆಗಿ ಯೂಸ್ ಮಾಡೋಷ್ಟು ಬುದ್ಧಿವಂತ ಅಲ್ಲ. ಐ ಆಮ್ ಆಲ್ಸೋ ವೇಟಿಂಗ್ ಮೈ ಬಾಯ್ ಫ್ರೆಂಡ್, ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮಿ, ಓಕೆ? ಅಲ್ಲ, ನಾನೇ ಬಾಯ್ ಫ್ರೆಂಡ್ ಆಗಿದ್ರೆ ನನ್ನ ಅಂಡರ್ವೇರ್ನ ಒಂದ್ಸಲ ತೆಗೆದು ತೋರಿಸ್ಲಾ? ಅಯ್ಯೋ, ನೀ ತೋಡಂಗ್ ನನ್ ಜೋಡ್ ಸಿಗಕ್ಕ ನಾನು ಹೊರಗೆ ಮೀಟಿಂಗ್ ಬಂದ್ರೆ ಹೋಗಿ ಅನ್ಕೊಂಡೆ. ಮೇಡಮ್, ನಾನ್ ಹೇಳಿದ್ದು ಮುಖದ ಮೇಲಿರೋ ಈ ಅಂಡರ್ವೇರ್ನ ತೆಗೆದು ನನ್ನ ಮುಖನ ತೋರಿಸ್ಲಾ ಅಂತ. ನೋಡಿ. ಲಂಬೋದರ, ನೀನಾ? ಕರ್ಬೂಜ, ಸಾರಿ ಅಂಬುಜ, ನೀನಾ? ಏನೋ ನಿನ್ನ ಅವಸ್ಥೆ. ಈ ಅವಸ್ಥೆ ನೋಡಕ್ಕ ನನ್ನ ಕರೆಸ್ತೆ. 6 ತಿಂಗಳು ಲಾಕ್ಡೌನ್ ಗ್ಯಾಪ್ ಅಲ್ಲಿ ಹೆಂಗೆಲ್ಲಾ ಇದ್ದವನು ಹೆಂಗೆಲ್ಲಾ ಹೋಗ್ಬಿಟ್ಟಿದೀಯೋ. ಈ ಕೊರೋನಾದಿಂದ ಎಲ್ಲ ಕಳ್ಕೊಂಡೆ, ಬೀದಿ ಬಾಲಾಗ್ಬಿಟ್ಟಿದೀನಿ. ದಯವಿಟ್ಟು ನೀನೇ ಕಾಪಾಡಬೇಕು. ತಲೆ ಕೆಡ್ಸ್ಕೊಬೇಡ, ನಾವಿಬ್ರು ಸೇರಿ ಒಂದು ಬಿಸ್ನೆಸ್ ಮಾಡೋಣ. ಬಿಸ್ನೆಸ್? ಯಾವುದು? ನೋಡು, ನಾವ್ ಯಾರ ಹತ್ರನೂ ಕೆಲ್ಸ ಕೆಡ್ಕೊಂಡು ಹೋಗೋದ್ ಬೇಡ. ಬೇಡ. ನಾವೇ ಒಂದಿಷ್ಟು ಜನನ ಕರ್ದು ಒಂದಷ್ಟು ಜನ ಕೆಲ್ಸ ಕೊಡೋ ತರ ಏನಾದ್ರೂ ಒಂದು ಓಪನ್ ಮಾಡಿದ್ರೆ ಆಯ್ತು. ಆನಂದಣ್ಣ, ಕೆರ್ಕಂಡ್ರು 1 ರೂಪಾಯಿ ಸಿಗಲ್ಲ, ಬೇರೆಯವ್ರನ್ನ ಕರೆದು ಕೆಲಸ ಕೊಡೋದಂತೆ. ಇದು ಆಗ ಮಾತೇನೆ? ಮೇ ಹೂನಾ? ಹಾ. ನೋಡು, ಬೇಗ ಪಾಪ್ಯುಲರ್ ಆಗುವಂತದ್ದು, ಜನಗಳು ಬೈಕೊಂಡ್ ನೋಡುವಂತದ್ದು ಅಂತದಿನಾದ್ರೂ ಒಂದ್ ಮಾಡೋಣ. ಬಟ್ರೆ, ಬೇಗ ಪಾಪ್ಯುಲರ್ ಆಗ್ಬೇಕು, ಬೈಕೊಂಡ್ ನೋಡ್ಬೇಕು. ಅಂತದ್ದು ಯಾವ್ದಿದೆ? ಹಾ, ಒಂದು ಸೀರಿಯಲ್, ಇನ್ನೊಂದು ನ್ಯೂಸ್ ಚಾನಲ್. ಕರೆಕ್ಟ್. ಸೀರಿಯಲ್ ನಮ್ಗೆ ಔಟ್ ಆಫ್ ಆರ್ಡ್ರು. ಸೊ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂದ್ರೆ ನ್ಯೂಸ್ ಚಾನಲ್. ನಾವಿಬ್ರು ಸೇರಿ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡೋಣ. ಸೂಪರ್. ಹೆಸರೇನಂತ ಹೇಳೋದು? ಅದಕ್ಕೆ ಯಾಕಷ್ಟು ಯೋಚನೆ ಮಾಡ್ತೀಯಾ? ನಮ್ ಜಗ್ಗನ ಇಲ್ವಾ ಅಣ್ಣ? ನೀವೇ ಒಂದು ನಾಮಕರಣ ಮಾಡ್ಬಿಡಿ. ಜಗಣ ನನಗೆ ಗೊತ್ತಾಯ್ತು. ಏನ್ ಗೊತ್ತಾ ಹೆಸರು? UK. UK ಅಂದ್ರೆ ಉರ್ಕೋಬೇಡ, ಕೆರ್ಕೊಂಡ್ ನೋಡು ಅಂತ. ಸೂಪರ್ ಆಗಿದೆ ಜಗಣ. ಇದಕ್ಕೆ ಆಂಕರ್ಸ್ ಬೇಕಲ್ಲ? ಅದಕ್ಕೇನಂತೆ, ಆಂಕರ್ಸ್ ಬೇಕಾಗಿದ್ದಾರೆ ಅಂತ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯ್ತು. ಸೂಪರ್. ನಮಸ್ಕಾರ. ನಮಸ್ಕಾರ. ಹಲೋ, ಚಾನಲ್ ಓನರ್ ನಾನು. ನಿಮ್ದಕ್ಕೂ ನಮಸ್ಕಾರ ಸರ್. ಆಡಿಷನ್ ಗೊತ್ತಾಯ್ತು, ಅದಕ್ಕೆ ಬಂದ್ವಿ ಗುಡ್. ಸರ್. ಉರ್ಕಬೇಡ ಕೆರ್ಕೊಂಡು ನೋಡು, ಯಾಕೆ ಹೆಸರಿಟ್ರಿ ಸರ್? ಉರ್ಕಂಡ್ರೆ ಏನಾಗುತ್ತೆ? ನೆಮ್ಮದಿ ಹಾಳಾಯ್ತದೆ, ಕೆರ್ಕಂಡ್ರೆ ನೆಮ್ಮದಿ ಸಿಗ್ತದೆ. ಅದಕ್ಕೆ ಈ ಹೆಸರಿಟ್ಟಿದ್ದು. ಹಲೋ, ಈಗ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಒಂದು ಸಣ್ಣ ವಿಷಯನು ಆಕಾಶನ ತಲೆ ಮೇಲೆ ಬಿದ್ದಷ್ಟು ಬಿಲ್ಡಪ್ ಕೊಟ್ಟು ಮಾತಾಡೋ ಚಾಣಕ್ಷತೆ ಯಾರಿಗಿದ್ಯೋ ಅವರು ನಮ್ ಚಾನಲ್ಗೆ ಆಂಕರ್ಸ್ ಆಗಿ ಸೆಲೆಕ್ಟ್ ಆಗ್ತಾರೆ. ನಮ್ಗೆ ಆಯ್ತಾ ಮೇಡಮ್? ಸರಿ ಆಯ್ತು, ನೀವಿಬ್ರು ಕೂತೀರಿ, ಫಸ್ಟ್ ಇವ್ರದ್ದು ಮುಗಿಸ್ತೀವಿ. ಹಾ, ನಿಮಗೆ ಒಂದು ವಿಷಯ ಕೊಡ್ತೀನಿ. ನಮ್ಮ ಕಾಮಿಡಿ ಕಿಲಾಡಿ ಖ್ಯಾತಿಯ ಜಗತ್ ಮಿಂಡ್ರಿ ಸಂತೋಷ ಅವರು ಅವರ ಮನೆಯಲ್ಲಿ ಒಂದು ನಾಯಿ ಮರಿಯನ್ನ ಹಾಕಿದೆ. ಅದನ್ನ ನೀವು ಹೇಗೆ ಹೇಳ್ತೀರಿ ಅನ್ನೋದೇ ಒಂದು ಟಾಸ್ಕ್ ಅಷ್ಟೇ. ಎಲ್ಲದಕ್ಕೂ ನಮಸ್ಕಾರ. ನಿಮ್ದು ನೋಡ್ತಾ ಇದ್ದೀರಿ ಉರ್ಕಲ್ದು ಬ್ಯಾಡಿ ಕೆರ್ಕೊಂಡು ನೋಡಿ ನ್ಯೂಸ್ಗೆ ಚಾನಲ್. ನಮ್ದು ರಸದುಲ್ಲಾ ಮಸದುಲ್ಲಾ ಅಸದುಲ್ಲಾ ಖಾನ್. ಈಗ ಬಂದಿದ್ದು ಬಿಸಿ ಬಿಸಿಗೆ ಸುದ್ದಿ. ನಮ್ದು ಕಾಮಿ ಹಿಡಿದು ಲಾಡಿ ಖ್ಯಾತದು ಜಗತ್ ಮಿಂಡ್ರಿ ಸಂತದು ಇಲ್ಲ, ನಿಂಬೆ ಹಣ್ಣದು ಸಂತು. ಅವರು ನಾಯಿಗೆ ಮರಿಗೆ ಹಾಕ್ಸಿದ್ದಾರೆ. ಅಪ್ಪ ಪ್ರಜೆ, ಅದು ಕಾಮಿದು ಲಾಡಿದು ಜಗತ್ತು ಮಿಂಡ್ರಿದು ಸಂತುದು ಅಲ್ಲಪ್ಪ. ನಮ್ಮ ಕಾಮಿಡಿ ಕಿಲಾಡಿ ಖ್ಯಾತಿಯ ಜಗತ್ ಮಿಂಟ್ರಿ ಸಂತು ಮನೆಯಲ್ಲಿ ನಾಯಿ ಮರಿ ಹಾಕಿದೆ. ಮೇಡಮ್, ನೀವು ಮಧ್ಯೆ ಡಿಸ್ಟರ್ಬ್ಗೆ ಮಾಡಬೇಡಿ. ಬಿಸಿ ಬಿಸಿದು ಸುದ್ದಿ ಹಾರಿ ತಣ್ಣಗೆ ಆಗ್ಬಿಡ್ತದೆ. ತಣ್ಣಗೆ ಆಯ್ತದೆ, ಮನೆಗೆ ಹೋಗಿ ಬಿಸಿ ಮಾಡ್ಕೋ. ನೋಡು, ನೀನ್ ರಿಜೆಕ್ಟೆಡ್ ಅಂದ್ರೆ ರಿಜೆಕ್ಟೆಡ್ ಅಷ್ಟೇ. ಅರೆ ಮೇಡಮ್, ನಮ್ದು ರಿಜೆಕ್ಟ್ಗೆ ಮಾಡ್ಬಿಡಿ, ಕೆಲಸಕ್ಕೆ ಇಲ್ಲ ನಮ್ಗೆ. ನಮ್ಗೆ ಬೇರೆ ಕೆಲಸಕ್ಕೆ ಕೊಡಿ. ಇದು ಏನು ನಮ್ದು ಕೈಯಲ್ಲಿ ಹಿಡ್ಕೊಂಡು ಹುಡ್ಕೊಂಡು ಹೋಯ್ತಾರಲ್ಲ ಅದು ಏನು? ಅದೇ ಮೇಡಮ್, ಕೈಯಲ್ಲಿ ಮೈಕೆ ಹಿಡ್ಕೊಂಡು ವಿಷಯಕ್ಕೆ ಹುಡ್ಕೊಂಡು ಹೋಯ್ತಾರಲ್ಲ. ಓಹೋ, ರಿಪೋರ್ಟಿಂಗ್. ರಿಪೋರ್ಟಿಂಗ್ ಬೇಗ ಮಾಡಿ ಮುಗಿಸು. ಮೇಡಮ್, ನಮ್ದು ರಿಪೋರ್ಟಿಂಗ್ ಹೀಗೆ ಮಾಡ್ತಾರೆ.
ಹಲೋ ಹಲೋ, ಈಗ ನಾವು ಹೋಯ್ತಾ ಇದೀವಿ ಜಗತ್ತು ಮಿಂಡ್ರಿ ಕಾಮಿಡಿದಕ್ಕೂ ಲಾಡಿ ಖ್ಯಾತಿದು ಸಂತು ಅವ್ರದ್ದು ಮುಂದೆ ಕುಂತಿರುವಂತ ನಮ್ದು ಸಂತುದು ಅವ್ರದ್ದು ಹತ್ರ. ಸಂತುದು ಅವರೇ, ನೀವು ತುಂಬಾ ಶ್ರಮಗೆ ಪಟ್ಟು ನಾಯಿಗೆ ಮರಿಗೆ ಹಾಕ್ಸಿದಿರಿ ಅಂತ ಗೊತ್ತಾಯ್ತು. ಎಷ್ಟು ಮರಿಗೆ ಹಾಕ್ಸಿದಿರಿ? ಇವರು ಸಂತುದವರು 8 ಮರಿಗೆ ಹಾಕ್ಸಿದ್ದಾರೆ ಅಂತ ಹೇಳಿದ್ರು. ಇವರು ತುಂಬಾ ಶ್ರಮಗೆ ಪಟ್ಟಿದ್ದಾರೆ. ಸಂತೋಷವ್ರೆ, ನಿಮ್ದು ಮರಿಗೆ ಹಾಕ್ಸೋದಕ್ಕೆ ಎಷ್ಟೆಲ್ಲ ಕಷ್ಟಕ್ಕೆ ಪಟ್ರಿ? ತುಂಬಾ ಕಷ್ಟಪಟ್ಟು ಇವರು ಹೇಳ್ತಾ ಇದ್ದಾರೆ ಹಗಲು ರಾತ್ರಿಗೂ ಕಷ್ಟಕ್ಕೆ ಪಟ್ಟಿದ್ದಾರೆ ಅಂತ. ಇವರು ನಾಯಿಗೆ ಮರಿಗೆ ಹಾಕಿದ್ದು ನೋಡಿ ಬೀದಿದಿರೋ ನಾಯಿಗಳೆಲ್ಲ ಬಂದು ಇವ್ರದ್ದು ಮನೆಗೆ ಮುಂದೆ ಲೈನ್ಗೆ ನಿಂತ್ಬಿಟ್ಟಿದ್ದಾರೆ. ನಮ್ದಕ್ಕೆ ಮರಿಗೆ ಹಾಕ್ಸಿ, ನಮ್ದಕ್ಕೆ ಮರಿಗೆ ಹಾಕ್ಸಿ ಅಂತ. ಜಗತ್ ಮಿಂಡ್ರಿ ಸಂತೂರು ಎಲ್ಲದಕ್ಕೂ ಮರಿಗೆ ಹಾಕಿಸ್ತಾರೋ ಇಲ್ವಾ ಅನ್ನೋದು ನಮ್ದು ಮುಂದಿರುವ ಪ್ರಶ್ನೆ. ಕ್ಯಾಮ್ರಾಮನ್ ಮನು ಜೊತೆ ರಸದುಲ್ಲಾ ಖಾನ್. ಹುಡುಕಬೇಡಿ, ಕೇಳ್ಕೊಂಡು ನೋಡಿ. ಸಂತು ನಾಯಿಗೆ ಮರಿ ಹಾಕ್ಸಿದೆ ಹೇಳ, ಬೇರೆ ಹೇಳ ಬೇಡ ಬೇಡ, ಬೇರೆ ವಿಷಯ ಕೊಡ್ತೀನಿ. ಖ್ಯಾತ ನಟಿ ಮಂಥನ ಅವರು ಬೆಳಿಗ್ಗಿಂದ ರಾತ್ರಿವರೆಗೂ ಒಂದೇ ಸೀರೆಯನ್ನು ಉಟ್ಟುಕೊಂಡಿದ್ದಾರೆ. ಇದನ್ನ ನೀವು ಯಾವ್ಯಾವ ತರ ಹೇಗೆ ಹೇಳ್ತೀರಾ ಅನ್ನೋದೇ ಟಾಸ್ಕ್. ನೀವು ವಾಯ್ಸ್ ಚೇಂಜ್ ಮಾಡಿ ಹೇಳೋದ್ರಿಂದ ನಮ್ಮ ರೇಟಿಂಗ್ ಬರ್ತದೆ, ನಮ್ಮ ಚಾನೆಲ್ಗೆ ರೇಟಿಂಗು. ಸರ್ ನಮ್ ಧ್ವನಿ ಹಾಕಿದ್ರೆ ರೇಟಿಂಗ್ ಬಂದ್ಬಿಡುತ್ತೆ ಸರ್. ಆಯ್ತು ಮಾಡಪ್ಪ. ಪ್ರಿಯ ವೀಕ್ಷಕರೇ, ಕ್ಯೋತೋ ಕುಕ್ಯೋತೋ ಬಾಲಿವುಡ್ ಬಾಲೆ ಮಂಥನ. ಹೆಸರು ಎಷ್ಟೊಂದು ಜೋರಾಗಿದೆ ಅಲ್ಲ ವೀಕ್ಷಕರೇ? ಹೌದು, ಈ ಕ್ಯೋತ ನಟಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಗುಲಾಬಿ ಬಣ್ಣದ ಸೀರೆಯನ್ನ ಚೇಂಜ್ ಮಾಡೇ ಇರಲಿಲ್ಲ. ಯಾಕಂತ ಇವರ ಸೀರೆ ಸುಳಿಯಲು ಪತ್ತೆ ಹಚ್ಚಲು ನಮ್ಮ ತಂಡ ಇವರನ್ನು ಬೆನ್ನತ್ತಿ ಹೋಯಿತು. ಆಗ ಗೊತ್ತಾದ ವಿಶೇಷ ಸುದ್ದಿ ಏನು ಗೊತ್ತಾ ವೀಕ್ಷಕರೇ? ಅದನ್ನು ಹೇಳ್ತೀವಿ ಒಂದು ಸಣ್ಣ ವಿರಾಮದ ನಂತರ. ಹೇಗಿತ್ತು ಮೇಡಮ್ ನನ್ನ ಪರ್ಫಾರ್ಮೆನ್ಸ್? ಸೂಪರ್. ಇನ್ನೊಂಚೂರ್ ಅದ್ ಬೇಕು. ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೆ ಒಂದು ರೋಮಾಂಚನಕಾರಿಯಾದ ವಿಷಯವನ್ನು ಹೇಳ್ತೇನೆ. ಅದು ಏನಂದ್ರೆ ಖ್ಯಾತ ನಟಿ, ಕುಖ್ಯಾತ ನಟಿ ಮಂಥನ. ಇವರು 2 ಇಂಚು ಮೇಕಪ್ ಇಲ್ಲದೆ ಹೊರಗೆ ಬರದೇ ಇರಲು ಕಾರಣ ಏನು ಗೊತ್ತಾ? ಯಾಕೆ ಅವರು ಹಾಗೆ ಬಂದ್ರೆ ಇಲ್ಲಿ ಯಾರು ಗುರ್ತೇ ಹಿಡಿಯಲ್ಲ ಅಂತನ, ಅಥವಾ ಅವ್ರ ಅಭಿಮಾನಿಗಳು ಅವ್ರನ್ನ ಬಿಟ್ಟು ಹೋಗ್ತಾರೆ ಅಂತನ. ಹೀಗೆ ಸಾವಿರಾರು ಪ್ರಶ್ನೆಗಳ ಜೊತೆಗೆ ಕ್ಯಾಮರಾ ಹೊತ್ತ ನಮ್ಮ ತಂಡ ಅವರತ್ತ ಹೋಗಿದ್ದಾಗ ಗೊತ್ತಾದ ವಿಷಯವೇನು ಗೊತ್ತಾ? ಅದನ್ನು ಹೇಳ್ತೀವಿ ಒಂದು ಸಣ್ಣ ವಿರಾಮದ ನಂತರ. ಗುಡ್ ನೈಟ್. ಸೂಪರ್. ವೆರಿ ಗುಡ್. ನಿಮ್ಮಂತವ್ರು ನಮ್ಮ ಚಾನೆಲ್ ಬೇಕಾಗಿರೋದು. ಯು ಆರ್ ಸೆಲೆಕ್ಟೆಡ್. ಮಂಥನನ ಹಾಗೆ ಬಗ್ಗೋ ತರ ನಮಸ್ಕಾರ ಎಲ್ಲ ಮಾಡಬೇಡ. ಸರ್ ಇದು ಮಂತ್ರದಲ್ಲ, ಸಂತುದು.